ದಯವಿಟ್ಟು ನೀವು ಅವ್ರ ಹತ್ರ ಬಂದು ಮಾತಾಡಿ, ಇದಕ್ಕೊಂದು ಪರಿಹಾರ ಸಿಗುತ್ತೆ. ಅದು ಬಿಟ್ಟು ಈ ಶಿಕ್ಷೆ ಗಿಕ್ಷೆ ಅಂತೆಲ್ಲ ಹೇಳಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ. ಪರಿಹಾರ ಅದಕ್ಕೀಗ ಸಮಯ ಇಲ್ಲ ಪಾರ್ವತಿ. ಮತ್ತೆ ಮತ್ತೆ ನಿಮ್ಗೇನು ಬೇಕು ಅಂತ ಹೇಳಿ. ಗುಡ್, ಈಗ ದಾರಿಗೆ ಬರ್ತಿದ್ಯಾ. ನಿನ್ನಿಂದ ನನ್ಗೊಂದು ಕೆಲಸ ಆಗ್ಬೇಕು. ಏನು ಕೆಲಸ ಆಗ್ಬೇಕು ಹೇಳಿ. ಅದನ್ನ ಆದಷ್ಟು ಬೇಗ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್. ಮೇಡಮ್ ಮೇಡಮ್ ನಾನು ಯಾವ ಸೀಮೆ ದೊಣ್ಣೆನಾಯ್ಕಿ ನಮ್ಮ ದೊಡ್ಡವಳಾಗೋಕೆ? ನೀವು ಮೇಡಮ್ ದೊಡ್ಡವರು. ನೀವು ಅಂದ್ರೇನು, ನಿಮ್ಮ ರೇಂಜು ಅಂದ್ರೇನು? ಅಬಾಬಾಬಾಬಾ, ವರ್ಷಕ್ಕೆ 12 ಲಕ್ಷ ಸಂಬಳ ತಗೊಳ್ಳೋ ಹರೀಶನ್ನ ಪಟಾಯಿಸಿ ಬುಟ್ಟಿಗೆ ಹಾಕೊಂಡಿದ್ದೀರಲ್ಲ, ಕಲರ್ಕಾಗೆ. ನೀವು ದೊಡ್ಡವರು ಮೇಡಮ್. ಇದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದಾನಲ್ಲ ನಿಮ್ಮಪ್ಪ. ಅವ್ರು ನಮ್ಗೆಲ್ರಿಗಿಂತ ದೊಡ್ಡವರು. ಮೇಡಮ್ ದಯವಿಟ್ಟು ಆ ರೀತಿಯೆಲ್ಲ ಅನ್ಬೇಡಿ ಮೇಡಮ್. ನಾನಿರೋದೇ ನಿಮ್ಮ ಸೇವೆ ಮಾಡೋದಕ್ಕೆ. ನಾನು ಯಾವತ್ತಿದ್ರೂ ನಿಮ್ಮ ನೆರಳಾಗಿರ್ತೀನಿ ಹೊರತು ನಿಮ್ಮ ಸ್ಥಾನದಲ್ಲಿ ನಿಲ್ಲೋ ಊಹೆ ಕೂಡ ಮಾಡೋದಿಲ್ಲ. ಅಯ್ಯೋ, ನಾನು ಹಾಗೆ ಅನ್ಕೊಂಡಿದ್ದೆ ಮೇಡಮ್. ಅಬ್ಬಾ, ಏನ್ ಡೌಗಳು ಮಾಡ್ತೀಯ? ಬಿಟ್ರೆ ಸದಾರಾಮಿ ನಾಟಕನೇ ಆಡ್ಬಿಡ್ತೀಯ. ಅಲ್ಲ, ಆದಿತ್ಯ ಸೀರೆ ಒಡವೆಗಳು ಕೊಟ್ಟಾಗ ಕೈ ಮುಗಿದು, ದೊಡ್ಡ ಯಜಮಾನ್ರೆ, ನಂದು ಬಡ ಜೀವ, ನಮ್ಮ ದೇಹಕ್ಕೆ ಇವೆಲ್ಲ ಭಾರ ಅಂತ ಹೇಳಿ ಬಿಟ್ಬಿಡ್ಬೇಕಾಗಿತ್ತು. ಆದ್ರೆ ನೀನು ಆ ಸೀರೆ ಉಟ್ಕೊಂಡು ಆ ಒಡವೆಗಳನ್ನೆಲ್ಲ ಮೈ ಮೇಲೆ ಏರಿಸ್ಕೊಂಡು ಏನ್ ಸತಿ ಸಾವಿತ್ರಿ ತರ ಪೋಸ್ ಕೊಡ್ತೀಯೇ, ಬಿಲ್ಡಪ್ ಬೇರೆ ತಗೊಳ್ತಿದ್ಯಾ. ಮೇಡಮ್ ನಾನು ಬೇಡ ಅಂತಾನೆ ಅಂದೆ. ಲೇ ಡೌರಾಣಿ, ಒಂದ್ ಕೈಯಲ್ಲಿ ಬೇಡ ಬೇಡ ಅನ್ನೋದು, ಇನ್ನೊಂದ್ ಕೈನ ಚಾಚ್ಕೊಂಡು ಕೂತ್ಕೊಳ್ಳೋದು. ಹಂಗ್ ಮಾಡಿದ್ರೆ ಗೊತ್ತಾಗಲ್ವೇನೆ? ಅಲ್ಲ, ಈ ಮನೆಯಲ್ಲಿ ಯಾವ ಕೆಲಸದವ್ರ ಮೇಲೂ ಇಲ್ಲದೆ ಇರೋ ಪ್ರೀತಿ, ಅಭಿಮಾನ, ಕಾಳಜಿ ನಿನ್ನ ಮತ್ತೆ ನಿಮ್ಮಪ್ಪನ ಮೇಲೆ ನಮ್ಮ ಅಕ್ಕಿಲಕ್ಕನ್ಗೆ ಉಕ್ಕಿ ಉಕ್ಕಿ ಹರಿಯುತ್ತಲ್ಲ, ಅದೇನೋ ನಾಕಾಣೆ. ಆದಿತ್ಯನ ವಶೀಕರಣ ಮಾಡ್ಕೊಳಕ್ ಅದೇನೇನ್ ತಂತ್ರ ಉಪಯೋಗಿಸಿದ್ಯೋ? ಮೇಡಮ್ ನೀವು ಹಳ್ಳಿಯಿಂದನೇ ಬಂದಿರೋರು, ನಿಮಗೆ ಹಳ್ಳಿಯವ್ರ ಮನಸ್ಥಿತಿ ಹೇಗೆ ಅಂತ ಗೊತ್ತಿರುತ್ತೆ. ದಯವಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡಿ ಮೇಡಮ್. ಓಹೋ, ಅಂದ್ರೆ ನನ್ನನ್ನು ಹಳ್ಳಿ ಗಮಾರಿ ಅಂತ ಹಂಗಿಸ್ತಾ ಇದೆಯಾ? ಲೇಯ್, ನಾನು ಹಳ್ಳಿಯವಳಾಗಿರ್ಬೋದು, ಆದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದೀನಿ. ಎಲ್ಲರೂ ಎತ್ತಿನ ಗಾಡಿ ಕಟ್ಕೊಂಡು ಹೋದ್ರೆ ನಾನು ಸೈಕಲಲ್ಲಿ ಹೋಗಿದ್ದೀನಿ. ಅಂತ ದೊಡ್ಡ ಕುಟುಂಬ ನಮ್ದು. ನನ್ನ ಲೆವೆಲ್ ಏನು, ನಿನ್ನ ಲೆವೆಲ್ ಏನು? ನಿನ್ನೂ ಕಂಪೇರ್ ಮಾಡ್ಕೊಳ್ತೇನೆ ಬಿಗ್ನಾಸಿ. ಮೇಡಮ್ ಯಾಕೆ ಮೇಡಮ್ ಈ ರೀತಿ ಕೆಟ್ಟದಾಗೆಲ್ಲ ಮಾತಾಡ್ತೀರಾ? ಕೆಟ್ಟದಾಗಲ್ದೆ ಇನ್ನೇ ನಿನ್ನೂ ನಿಮ್ಮಪ್ಪನು ಮುದ್ದಾಡ್ಬೇಕಿತ್ತೇನೋ ಅಲ್ವೇ? ನಿಮ್ಮಪ್ಪ ಕೈ ಮುಕ್ಕೊಂಡು ಒಳ್ಳೆ ಸ್ವಾಮೀಜಿ ತರ ಅಖಿಲಮ್ನವ್ರೆ ಅಖಿಲಮ್ನವ್ರೆ ಅಂತ ನಿಂತ್ಕೊಳ್ಳೋದೇನೋ? ನಮ್ಮಕ್ಕ ದೊಡ್ಡ ದೇವತೆ ತರ ಅವ್ನು ಕೇಳಿದ್ದಕ್ಕೆಲ್ಲ ವರ ಕೊಡ್ತಾ ಇರೋದೇನೋ? ಆಮೇಲೆ ನಿಮ್ಮಪ್ಪ ದೊಡ್ಡ ಸ್ಕೀಮ್ ಹಾಕಿ ನಿನ್ನನ್ನು ಕರ್ಸ್ಕೊಳ್ಳೋದೇನೋ? ನಿಮ್ಮಪ್ಪ ನಮಸ್ಕಾರ ಮಾಡೋ ಕೈಯಲ್ಲಿ ಅಖಿಲಕ್ಕನ ತಲೆ ಹೊಡೆಯೋ ಪ್ಲಾನ್ ಮಾಡಿದಾನೋ ಏನೋ? ನಿಲ್ಸಿ, ದಯವಿಟ್ಟು ನಿಲ್ಸಿ. ಮಾತು ನನ್ನ ಬಗ್ಗೆ ಹಗುರವಾಗಿದ್ರು ಪರವಾಗಿಲ್ಲ, ಆದರೆ ನಮ್ಮಪ್ಪ ಅಖಿಲಮ್ಮನ ಬಗ್ಗೆ ಮಾತಾಡಬೇಡಿ. ಎಂಥ ಏಟು ಅದೇ ಲಗೋರಿ ಆಡ್ದಂಗಿತ್ತು. ಮತ್ತೆ ಇನ್ನೊಂದು ಬಾರ್ಸದೆ. ಲೇ ತಿರ್ಬೋಕಿ ಪಾರ್ವತಿ, ಅಖಿಲಕ್ಕನ ರಕ್ತ ನಿನ್ ಮೈಯಲ್ಲಿ ಹರಿತಿದೆ ಅಂದಾಕ್ಷಣ ಆವಾಜ್ ಆಗ್ತೀಯೇನೆ? ಅಥವಾ ಇನ್ನೇನ್ ಮದ್ವೆ ಆಗಿ ಹೋಗ್ತಾ ಇದ್ದೀನಿ, ನಾನು ಹೇಳೋರ್ ಕೇಳೋರು ಯಾರು ಇಲ್ಲ ಅಂತ ಚರ್ಬಿ ಹೆಚ್ಚಾಯ್ತಾ? ನೀನ್ ಕಣ್ಣೀರ್ ಹಾಕಿದ ತಕ್ಷಣ ಅಯ್ಯೋ ಪಾಪ ಪಾರ್ವತಿ ಅಂತ ಖರ್ಚಿಫ್ ಕೊಡೋಕೆ ನಾನು ಆದಿತ್ಯನೂ ಅಲ್ಲ, ಅವನ್ ತಮ್ಮ ಪ್ರೀತನೂ ಅಲ್ಲ. ಆಫ್ಟರ್ ಆಲ್ ಕೆಲಸದವಳು ನೀನು. ನಿನ್ನ ಮದುವೆ ನಡ್ಸೋಕೆ ನಮ್ಮಕ್ಕ ನನ್ನನ್ನ ಹರಕೆ ಕುರಿ ಮಾಡ್ಕೊಂಡ್ರು. ಇಷ್ಟೆಲ್ಲ ನಡೆದ ಮೇಲೂ ನೀನು ಮದುವೆ ಆಗೋಕ್ ಬಿಡ್ತೀನಿ ಅಂತ ಕನಸು ಕಾಣ್ತಾ ಇದೀಯಾ? ನಿನ್ನ ಕನಸಿಗೆ ತಣ್ಣೀರ್ ಎರ್ಚಿ ಕೊಚ್ಚೆಗೆ ಬಿಸಾಕ್ತೀನಿ ಕಣೆ. ನಾನು ನೋಡೋಕೆ ಕಾಮಿಡಿ ಪೀಸ್ ತರ ಕಾಣಿಸ್ತಾ ಇರ್ಬೋದು, ಆದ್ರೆ ಕಚ್ಚಿದ್ರೆ ಕೊಳಕ್ ಮಂಡ್ಲ.
ಅವತ್ತೆಲ್ಲರೆದುರಿಗೂ ನನ್ನ ಮಾನ ಮರ್ಯಾದೆ ಕಳೆದು ತಮ್ಮ ದೊಡ್ಡತನ ಮೆರೆದ್ರಲ್ಲ ಅಕ್ಕ, ಇವತ್ತು ಅವ್ರ ಮರ್ಯಾದೆನ ಕಳೆದು ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ದಾಮಿನಿನೇ ಅಲ್ಲ. ಲೇ ಪಾರ್ವತಿ, ನಿನಗೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳು. ಅವತ್ತು ಪ್ರೀತಮ್ ಎಂಗೇಜ್ಮೆಂಟ್ನಲ್ಲಿ ಪ್ರೀತಮ್ ಫೋಟೋ ಜೊತೆ ನಿನ್ನ ಫೋಟೋ ಸೇರಿಸಿ ಗಿಫ್ಟ್ ಪಾರ್ಸಲ್ ಕಳಿಸಿ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿಸಿದ್ದು ಯಾರು ಗೊತ್ತಾ? ದ ಗ್ರೇಟ್ ದಾಮಿನಿ. ಅಯ್ಯೋ ಅತ್ತೆ, ನಿಂಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಈ ವಿಷಯ ನನಗೆ ಹೇಳ್ಬಿಟ್ಟು ಬೇರೆ ಯಾರಿಗೂ ಹೇಳ್ಬೇಡ ಅಂತ ಹೆದರ್ಸಿಟ್ಟಿದ್ದೆ. ಈಗ ನೋಡಿದ್ರೆ ನೀನೇ ಇವಳಿಗೆ ಹೇಳ್ತಿದ್ಯಾ. ಇವಳು ಹೋಗಿ ಎಲ್ಲರಿಗೂ ಹೇಳಿ ರಂಪ ಮಾಡ್ಬಿಟ್ರೆ? ಲೇ ಉಮಾ, ಇವಳಿಗೆ ಅಷ್ಟೊಂದು ಮೀಟ್ರ್ ಇಲ್ಲ ಕಡೆ. ಹಂಗೂ ಒಂದ್ ವೇಳೆ ಕಣ್ಣೀರು ಹಾಕೊಂಡು ಹೇಳಿದ್ರು ಇವಳು ಆರಾಮಾಗಿ ಇರ್ತಾಳೆ. ಆದ್ರೆ ನಮ್ಮ ಮನೆ ಸ್ವಾಮೀಜಿ ಅಂದ್ರೆ ಇವಳ ಅಪ್ಪ ಜೊತೆಗೆ ಇವಳ ದಡಿಯ ತಮ್ಮ ಇಬ್ರು ಮೇಡಮ್ ಮೇಡಮ್ ಛೇ 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 ಅವ್ರಿಗೇನು ಆಗಲ್ಲ. ನೀನ್ ತುಟಿ ಬೆಚ್ಚದಿದ್ರೆ ಮಾತ್ರ. ಏನ್ ಸಾವಿತ್ರಿ ಮತ್ತೆ ಬಂದಿದ್ದು? ಅದು ಅಲ್ಲಿ ಎಲ್ಲ ರೆಡಿಯಾಗಿದೆ. ಪಾರ್ವತಿನ ಪಾರು, ಯಾಕೆ ಅಳ್ತಾ ಇದೆಯಮ್ಮ? ಮದ್ವೆ ಆದ್ಮೇಲೆ ಈ ಮನೆ ಬಿಟ್ಟು ಹೋಗ್ಬೇಕಲ್ಲ ಪಾಪ, ಅದಕ್ಕೆ ಅಳ್ತಾ ಇದ್ದಾಳೆ. ಮಿಸ್ಸಸ್ ಆದ್ಮೇಲೆ ಎಲ್ರೂ ತುಂಬಾ ಮಿಸ್ ಮಾಡ್ಕೋತಾಳಂತೆ. ಅದ್ರಲ್ಲೂ ನನ್ನನ್ನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾಳೆ ಅಲ್ವಾ ಪಾರ್ವತಿ? ಪಾಪ ತುಂಬಾ ಬೇಜಾರಾಗಿದ್ದಾಳೆ. ನಾವು ಸಮಾಧಾನ ಮಾಡಿ ಕರ್ಕೊಂಬರ್ತೀವಿ, ನೀವು ಹೋಗಿ. ಇದ್ದು ಈ ಭಯ ಇರಬೇಕು. ಏನಾದ್ರೂ ಧೈರ್ಯ ತುಂಬಿಕೊಂಡು ನವರಂಗಿ ಆಟಗಳನ್ನ ಆಡಿದ್ರೆ ಇಷ್ಟು ದಿನ ಗಾಳಿ ಬೀಸ್ತಾ ಇತ್ತು, ಇನ್ಮೇಲೆ ಬಿರುಗಾಳಿ ಬೀಸತ್ತೆ. ಹುಷಾರ್ ಹುಷಾರ್ ಹುಷಾರ್.